ಎಲ್ಲವೂ ಪೂರ್ವ ಯೋಜನೆಯಂತೆ ನಡೆಯಬೇಕಿತ್ತು. ಆದರೆ ಮುಂದಿನ ಮುಖ್ಯಮಂತ್ರಿ ಆಯ್ಕೆಯ ವಿಚಾರದಲ್ಲಿ ಬಿಜೆಪಿಯಲ್ಲೇ ಗೊಂದಲ ಮೂಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಕೊನೆ ಕ್ಷಣದಲ್ಲಿ ರದ್ದಾಗಿದೆ. ಹಾಗಾಗಿ ಬಿಹಾರ್ಗೆ ನಿತೀಶ್ ಕುಮಾರ್ ಅವರ ಉತ್ತರಾಧಿಕಾರಿ ಯಾರು ಎನ್ನುವ ಕುತೂಹಲ ಮುಂದುವರೆದಿದೆ. ತನ್ನ ಉತ್ತರಾಧಿಕಾರಿಯಾಗಿ ಸಾಮ್ರಾಟ್ ಚೌಧರಿ ಅವರ ಹೆಸರನ್ನ ನಿತೀಶ್ ಕುಮಾರ್ ಅವರು ಶಿಫಾರಸನ್ನ ಮಾಡಿದ್ರು. ಈಗ ಬಿಜೆಪಿಯ ಹಿರಿಯ ನಾಯಕರಲ್ಲಿ ಸಾಮ್ರಾಟ್ ಅವರೇ ಸೂಕ್ತ ಸಿಎಂ ಹುದ್ದೆಯನ್ನ ಹೆಚ್ಚು ದಿನ ಖಾಲಿ ಬಿಡಬಾರದು ಅಂತ ನಿತೀಶ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದರೆ ಸಾಮ್ರಾಟ್ ಚೌಧರಿ ಆಯ್ಕೆಗೆ ಈಗ ಮೈತ್ರಿಕೂಟದಲ್ಲಿ ಅಪಸ್ವರ ಎದ್ದಿದೆ. ಕೋರ್ ಕಮಿಟಿ ಸಭೆ ಮುಂದಕ್ಕೆ ಹೋಗೋಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಬಿಹಾರದ ಉಪಮುಖ್ಯಮಂತ್ರಿಗಳಾದಂತಹ ಸಾಮ್ರಾಟ್ ಚೌಧರಿ, ವಿಜಯ್ ಸಿಂಹ ಸೇರಿದಂತೆ ಹಲವು ನಾಯಕರು ಭಾಗವಹಿಸಬೇಕಿತ್ತು. ಜೆಡಿಯು ಹಿರಿಯ ನಾಯಕ ವಿಜಯ್ ಚೌಧರಿ ಕೂಡ ಇದಕ್ಕಾಗಿಯೇ ದೆಹಲಿಗೆ ಆಗಮಿಸಿದ್ರು. ಈಗ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಿತಿನ್ ನವೀನ್, ಹಿರಿಯ ನಾಯಕರಾದಂತಹ ಜೆಪಿ ನಡ್ಡಾ, ವಿನೋದ್ ತಾವ್ಡೆ ಮುಂತಾದ ನಾಯಕರು ಕೂಡ ಹಾಜರಿದ್ರು. ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರದ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸಭೆಯಲ್ಲಿ ಪಾಲ್ಗೊಳ್ಳಬೇಕಿತ್ತು. ಆದ್ರೆ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಸಭೆಯನ್ನ ಮುಂದಕ್ಕೆ ಹಾಕಲಾಗಿದೆ. ಇನ್ನು ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಯಾವುದೇ ಗೊಂದಲ ಇಲ್ಲದೆ ಸುಗಮವಾಗಿ ನಡೆಯಬೇಕು ಎನ್ನುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚನೆಯ ಹಿನ್ನೆಲೆಯಲ್ಲಿ ಸಭೆಯನ್ನ ಸದ್ಯಕ್ಕೆ ಮುಂದೂಡಲಾಗಿದೆ. ಹಾಗಾಗಿ ಇದಕ್ಕಾಗಿಯೇ ದೆಹಲಿಗೆ ಆಗಮಿಸಿದ್ದಂತಹ ನಾಯಕರು ಬಿಹಾರಕ್ಕೆ ವಾಪಸ್ ಆಗಿದ್ದಾರೆ. ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲ ನಾಯಕರು ಕೂಡ ಸಾಮ್ರಾಟ್ ಚೌಧರಿ ಹೆಸರಿಗೆ ಪೂರ್ಣವಾಗಿ ಒಪ್ಪಿಗೆಯನ್ನ ನೀಡಿಲ್ಲ ಎನ್ನಲಾಗ್ತಾ ಇದೆ. ಇನ್ನು ಸಭಾಪತಿ ಪ್ರೇಮ್ ಕುಮಾರ್, ಹಿರಿಯ ನಾಯಕ ಸಂಜೀವ್ ಚೌರಾಸಿಯಾ ಅವರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಈ ಇಬ್ಬರು ನಾಯಕರು ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಈಗ ಪ್ರೇಮ್ ಕುಮಾರ್ ಅವರಿಗೆ ಸುರಕ್ಷಿತ ನಾಯಕ ಎನ್ನುವ ವರ್ಚಸ್ಸಿದೆ. ಇದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರಬಹುದು.